ಲೇಡಿ ಇದಾರಲ್ಲ ಪಿಡಿಒ ಅವರು ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಅವರು ಪಿಡಿಒ ಕೆಲಸಕ್ಕೆ ಅರ್ಹರಲ್ಲ. ಅವರು ಯಾವ್ದೋ ಒಂದು ಬೇರೆ ಕೆಲಸ ತೊರಗೊಳಿಸಿ ಬೇರೆ ಕಡೆ ವ್ಯವಸ್ಥೆ ಮಾಡಿ. ಇಲ್ಲಿ ಸಾರ್ವಜನಿಕ ಓಡಾಡ್ತಾ ಇರೋದು ಮೇನ್ ರೋಡ್, ಹುಣಸೂರು ಮೇನ್ ರೋಡ್, ಮತ್ತೆ ಈಶ್ವರ ದೇವಸ್ಥಾನ ಒಳೆ ಬಟ್ಟೆ ಎಲ್ಲ ಪಾಪ ಕ್ಲೀನ್ ಮಾಡಿ ಬರ್ತಾರೆ. ಕಡೆ ಶಿಫ್ಟ್ ಮಾಡಬೇಕು. ಇದು ಸಾರ್ವಜನಿಕರು ಓಡಾಡುವಂತ ಜಾಗ ನೋಡಿ. ಇದು ಹುಣಸೂರ್ಗೆ ಹೋಗುವಂತ ಮೇನ್ ರೋಡ್. ಇದು ಕೂಡ ಇದು ಹಳ್ಳಿ ಕಡೆ ಹೋಗುತ್ತೆ. ಅದು ಮೇನ್ ರೋಡ್. ಅದು ಆ ಕಡೆ ನಮ್ಗೆ ಇಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ ಬಂಧುಗಳೇ. ನಮ್ಗೆ ಇಲ್ಲಿ ಈ ತರ ಸ್ಮೆಲ್ಗೆ ನಿಂತ್ಕೊಳಕ್ ಆಗ್ತಿಲ್ವಲ್ಲ. ಸಾರ್ವಜನಿಕರು ಓಡಾಡುವಂತದ್ದು ಮತ್ತೆ ಈಶ್ವರ ದೇವಸ್ಥಾನ ಇದೆ. ನನ್ನ ಸ್ವಾಮಿ ಅಂತ ಮೈಸೂರು ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷರು. ಇವತ್ತು ನಮ್ಮ ಕಟ್ಟೆಮುಳವಾಡಿ ಗ್ರಾಮದಲ್ಲಿ ಇಲ್ಲಿ ಹೊಳೆ ಪಟ್ಟ ಇಲ್ಲೇ ನೋಡಿ, ಇಲ್ಲಿ ಗುಡ್ಡೆ ರಾಶಿ ಇದೆ. ಇದು ಬಗ್ಗೆ ಲೈವ್ ಮಾಡಿ ಬಂದಿದ್ದೀವಿ. ನಾವು ಒಂದ್ಸಲ ಆಗಲೇ ಪಿಡಿಒಗೆ ಹೋಗಿ ಹೇಳಿದ್ವಿ. ಹೇಳ್ಬಿಟ್ಟು ನಾವು ಆಯ್ತು ತರಿಸ್ತೀನಿ ಅಂತ ಹೇಳಿದ್ರು. ಅವ್ರು ತರಿಸ್ತಿಲ್ಲ. ಹಂಗೆ ಇಟಾಚಲಿ ಗುಂಡಿ ಒತ್ತಿಸ್ಕೊಂಡು ಮುಂದಕ್ಕೆ ಹಾಕಿದ್ರು ಅಷ್ಟೇ. ಈಗ ಮತ್ತೆ ಈರುಳ್ಳಿ ಚೀಲ ನೋಡಿ, ಕೋಳಿ ಎಲ್ಲ ಇದೆ. ದಯವಿಟ್ಟು ಇದನ್ನ ನಮ್ಮ ಪಿಡಿಒ ಮೊದಲು ಇದ್ರ ಕಡೆ ಗಮನ ನೋಡಿ ಇದನ್ನ ಬೇರೆ ಕಡೆ ಕೂಡಲೇ ತೊರಗೊಳಿಸ್ಬೇಕು. ತೊರಗೊಳಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ನೋಡಿ, ಭಾನುವಾರ ಮಹಾಶಿವರಾತ್ರಿ ಹಬ್ಬ ಇದೆ. ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಸಾರ್ವಜನಿಕರು ದೇವರ ಭಕ್ತಾದಿಗಳು ಬರ್ತಾರೆ. ಹೀಗೆ ಪೂರ್ತಿ ಅವತ್ತು 4 ಗಂಟೆಯಿಂದ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಆಗ ಜನ ಸಾರ್ವಜನಿಕರು ಹೆಂಗೆ ಓಡಾಡಿ ತಿರುಗಾಡ್ತಾರೆ ನೋಡಬೇಕು. ಯಾಕಂದರೆ ಪ್ರತಿದಿನ ಸಾಯಂಕಾಲ ಬೆಳಿಗ್ಗೆ ಈಶ್ವರ ದೇವಸ್ಥಾನ ಪೂಜೆ ಮಾಡ್ತಾರೆ. ಐನರು ಸುಧಾ ಹೋಗಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಅವರು ಸುಧಾ ಮುಗಿಸ್ಕೊಂಡು ಹೋಗ್ಬೇಕು ಪರಿಸ್ಥಿತಿ ಬಂದಿದೆ. ಇಲ್ಲಿ ಈ ಪಿಡಿಒರು ಮತ್ತು ಗ್ರಾಮಸ್ಥರು ಈ ಕಡೆ ಗಮನ ಇಡಿಸಿ ನೋಡಿ. ಮೊದಲು ಪಂಚಾಯಿತಿಲಿ ಏನು ಮಾಡ್ತಾ ಇದ್ದೀರೋ ಪಂಚಾಯಿತಿನೇ ತಂದು ಇಲ್ಲಿ ಕಸನ ಹಾಕ್ತಾ ಇದ್ದೀರಿ. ನಾನು ಬೆಳಗ್ಗೆ ನೋಡಿದ್ದೀನಿ, ಸುಮಾರು ಸಲ ನೋಡಿದ್ದೀವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಗಾಡಿಗೆ ಹೋಗ್ಬೇಕಾದ್ರೆ. ದಯವಿಟ್ಟು ಪಂಚಾಯಿತರು ಈ ಕಡೆ ಗಮನ ಹರಿಸಿ ಏನು ಹಾಕ್ಬಾರ್ದಂಗೆ ಮೊದಲು ಇದನ್ನು ತೊರಗೊಳಿಸ್ಬೇಕು. ತೊರಗೊಳಿಸಿ ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ಅಂತೀರಿ. ಎಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇದ್ದೀರಿ ನೀವು? ಪಂಚಾಯಿತಿಲಿ ಎಲ್ಲೇ ಹೋಗ್ಬೇಕು ಸ್ವಚ್ಛತೆ ಕಾಪಾಡಿ ಅಂತೀರಿ. ಎಲ್ಲಿ ಸ್ವಚ್ಛತೆ ಕಾಪಾಡ್ತೀರಿ? ಎಲ್ಲೂ ಮಾಡ್ತಾ ಇಲ್ಲ. ದಯವಿಟ್ಟು ಇದು ಮಾಡಬೇಕು. ನೋಡಿ, ಎಲ್ಲ ಪೂರ್ತಿ ಇದಾಗಿದೆ. ಎಲ್ಲ ಇದಾಗಿ ನೋಡಿ, ಏನೇನೋ ಗಲೀಜಾಗುತ್ತೆ ನೋಡಿ. ಎಲ್ಲ ಕೋಳಿ ಕಸ ಇದೆ, ಕೋಳಿದೈತೆ, ಈರುಳ್ಳಿ ಚೀಲ ಇದೆ, ಗುಡ್ಡೆ ರಾಶಿ ನೋಡಿ. ಬೆಂಕಿ ಹಾಕ್ಬಿಟ್ಟು ಎಲ್ಲ ಇದಾಕ್ಬಿಟ್ಟು ದನ ಕರ ಎಲ್ಲ ತಿಂತವೆ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಇದೆ. ಅಲ್ಲಿಗೂ ಓಡೋಣ, ದೇವಸ್ಥಾನ ತೋರಿಸೋಣ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಿ. ಪದೇ ಪದೇ ಇದು ಮಾಡೋಕ್ಕಾಗಲ್ಲ. ಮೊದಲು ಇದು ಏನು ಕೆಲಸ ಇದೆ ಇದು ಮೊದಲು ಪಿಡಿಒರು ಇದ್ರ ಗಮನ ಹರಿಸಬೇಕು. ಬೆಳಿಗ್ಗೆ ಬಿಲ್ ಕಂಡಕ್ಟರ್ ಮಾದೇವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ನೋಡಪ್ಪ ನಿಮ್ಮವರೇ ಕಸ ತಂದು ಹಾಕ್ತಾ ಇದ್ದಾರೆ, ನಾನು ಕಣ್ಣಾರ ನೋಡ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಇದನ್ನ ಗಮನ ಹರಿಸಿ ಅಂತ. ಅವರು ಮಾದೇವರು ಫೋನ್ ಮಾಡಿ ಹೇಳ್ತೀನಿ ಪಿಡಿಒರಿಗೆ, ಇವತ್ತು ಕೂಡ ಹೇಳ್ಬಿಟ್ಟು ಏನೋ ಒಂದು ಮಾಡ್ತೀನಿ ಅಂತ ಹೇಳೋದು. ಏನೂ ಮಾಡೋದಲ್ಲ. ಇದನ್ನ ತೊರಗೊಳಿಸ್ಬೇಕು. ಈ ತಿಪ್ಪೆನ ಮೊದಲು ತೊರಗೊಳಿಸಿ ಬೇರೆ ಕಡೆ ವ್ಯವಸ್ಥೆ ಮಾಡಿ. ಇಲ್ಲಿ ಸಾರ್ವಜನಿಕ ಓಡಾಡ್ತಾ ಇರೋದು ಮೇನ್ ರೋಡು, ಹುಣಸೂರು ಮೇನ್ ರೋಡು, ಮತ್ತು ಈಶ್ವರ ದೇವಸ್ಥಾನ ಒಳೆ ಬಟ್ಟೆ ಎಲ್ಲ ಪಾಪ ಕ್ಲೀನ್ ಮಾಡಿ ಬರ್ತಾರೆ. ಎಲ್ಲ ಗ್ರಾಮಸ್ಥರು ತಿರುಗಾಡ್ಬೇಕಾದ್ರೆ ಮೂಗಿಟ್ಕೊಂಡು ತಿರುಗಾಡೋ ಪರಿಸ್ಥಿತಿ ಬಂದಿದೆ. ಆ ಥರ ಮಾಡ್ತಾ ಬೇಡಿ. ದಯವಿಟ್ಟು ಮುಂದಿನ ದಿನ ಹೋರಾಟ ಮಾಡಬೇಕಾಗಿದೆ. ಈ ಭಾನುವಾರ ಹಬ್ಬ ಇದೆ, ನಾಳೆ ನಾಡ್ದು 2ನೇ ದಿನ 3 ದಿನ ಇದೆ. 3 ದಿನದೊಳಗೆ ಇದನ್ನು ತೊರಗೊಳಿಸ್ಬೇಕು ಅಂತ ನಾನು ಪಿಡಿಒರಿಗೆ, ಗ್ರಾಮ ಪಂಚಾಯತಿ ಪಿಡಿಒರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು ರೇವಣ್ಣವರು ಮಾತಾಡ್ತಾರೆ, ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದ ರವಿ ಅವರು ಇಲ್ಲಿ ಬಂದಿದ್ದಾರೆ, ಮತ್ತು ನಮ್ಮ ವಿಡಿಯೋ ಮಾಡ್ತಿರೋರು ಕಾರ್ಮಿಕ ಘಟಕದ ಕುಮಾರ್ ಅವರು ಇದ್ದಾರೆ. ಈಗ ನಮ್ಮ ರೇವಣ್ಣವ್ರು ಮಾತಾಡ್ತಾರೆ. ಬಂಧುಗಳೇ ನಮಸ್ಕಾರ. ನಾನು ರೇವಣ್ಣ ನಾಯ್ಕ, KRS ಪಕ್ಷದ ಮೈಸೂರು ಜಿಲ್ಲಾ ಗ್ರಾಮಾಂತರ ಉಪಾಧ್ಯಕ್ಷರು. ಬಂಧುಗಳೇ, ಇವತ್ತು ನಾವು ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಹುಣಸೂರು ತಾಲೂಕು ಕಟ್ಟೆಮುಳವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಮತ್ತೆ ಏನು KR ನಗರ ಹುಣಸೂರು ಮೇನ್ ರೋಡು, ಇಲ್ಲಿ ಸಾರ್ವಜನಿಕರು ಓಡಾಡುವಂಥ ಜಾಗ. ಮೇನ್ ರೋಡ್ ಇದು, ಸಾರ್ವಜನಿಕರು ಓಡಾಡುವಂಥ ಮೇನ್ ಜಾಗ. ಇಲ್ಲಿ ಏನು ನಮ್ಮ ಕಟ್ಟೆಮುಳವಾಡಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುವಂಥ ಒಂದು ಕಸ ವಿಲೇವಾರಿ ಮಾಡುವಂಥ ಜಾಗವಂತೆ ಇದು. ಇಲ್ಲಿ ಸಾರ್ವಜನಿಕರು ಓಡಾಡ್ತಾರೆ. ಇದು ಕಸ ವಿಲೇವಾರಿ ಮಾಡುವಂಥ ಜಾಗ ಅನ್ಕೊಂಡು ಅವರು ಹೇಳ್ತಾ ಇದ್ದಾರೆ. ಏನಕ್ಕಪ್ಪ ಇಲ್ಲಿ ಜಾಗ ವಿಲೇವಾರಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕಸ ಏನು ಹಳ್ಳಿ ಕಡೆಯಿಂದ ಆಗಿರ್ಬೋದು, ಕಟ್ಟೆಮುಳವಾಡಿ ಪಂಚಾಯತಿ ಕಡೆಯಿಂದ ಆಗಿರ್ಬೋದು, ತಗೊಂಬಂದು ಕಸನ ಇಲ್ಲಿ ಹಾಕ್ತಾ ಇರ್ತಾರೆ. ನಾವು ಪಿಡಿಒ ಮತ್ತೆ ಏನು ಬಿಲ್ ಕಲೆಕ್ಟರ್ಗೆ 2-3 ಸಲ ಹೇಳಿದೀವಿ, ಈ ತರ ಸಾರ್ವಜನಿಕರು ಓಡಾಡುವಂತ ಜಾಗ, ಮತ್ತೆ ಇಲ್ಲಿ ಈಶ್ವರ ದೇವಸ್ಥಾನ ಇದೆ, ಸಾರ್ವಜನಿಕರು ಓಡಾಡುವಂತ ಜಾಗ ಇಲ್ಲಿ ಹಾಕ್ಬಿಡಿ. ಮತ್ತೆ ಹೆಣ್ಮಕ್ಳೆಲ್ಲ ಓಡಾಡುವಂತ ಜಾಗ ಏನು ಇಲ್ಲಿ ಯಾವ್ದು ಚರಂಡಿ ಕ್ಲೀನ್ ಮಾಡಿರುವಂತ ಆಗಿರ್ಬೋದು, ಕೋಳಿ ಕ್ಲೀನ್ ಮಾಡಿರುವಂತವ ಆಗ್ಬೋದು, ಮತ್ತೆ ಏನು ಈರುಳ್ಳಿದು ವೇಸ್ಟೇಜ್ ಎಲ್ಲ ಬರ್ತದಲ್ಲ ಅದೆಲ್ಲ ತಂದು ಹಾಕ್ತಾರೆ. ಇಲ್ಲಿ ನಾವು ಕೂಡ ತಿರುಗಾಡುವಾಗ ನಾವು ಎಲ್ಲ ಮೂಗು ಮುಚ್ಕೊಂಡು ಕೂಡ ನಾವು ಎಲ್ಲ ಓಡಾಡ್ಬೇಕಾಗಂತ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾವು ಪಿಡಿಒ ಗಮನಕ್ಕೆ 1-2-3 ಸಲ ತಂದಿದ್ದೀವಿ. ಅವರು ಏನು ಲೇಡಿ ಇದಾರಲ್ಲ ಪಿಡಿಒ ಅವರು ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಅವರು ಪಿಡಿಒ ಕೆಲಸಕ್ಕೆ ಅರ್ಹರಲ್ಲ. ಅವರು ಯಾವ್ದೋ ಒಂದು ಬೇರೆ ಕೆಲಸ ಮಾಡ್ಕೊಂಡು ಇರ್ಬೇಕಾಗಿತ್ತು ಪಿಡಿಒ ಅವರು. ಇವತ್ತು ನಮ್ಮ ಕಟ್ಟೆಮುಳವಾಡಿ ಗ್ರಾಮ ಪಂಚಾಯತಿ ಪಿಡಿಒ ಅವರಿಗೆ ಹೇಳಿದ್ರು ಕೂಡ ಈ ಕಸನ ತಂದು ಇವತ್ತು ಇಲ್ಲಿ ಹಾಕಿದಾರಂತೆ. ನಮ್ಮ ಕಾರ್ಮಿಕರ ಘಟಕದ ಅಧ್ಯಕ್ಷರು ನೋಡಿ ಅದನ್ನ ಅವರಿಗೆ ಫೋನ್ ಮಾಡಿ ಬೈದಿದ್ದಾರೆ.
ನಾವು ಕೂಡ ಒಂದ್ 2-3 ಸಲ ಹೋಗಿ ನಾವು ಎಲ್ಲ ಹೋಗಿ ಹೇಳಿದೀವಿ. ಆದ್ರೂ ಕೂಡ ಪುನಃ ತಂದು ಇಲ್ಲೇ ಕಸ ವಿಲೇವಾರಿ ಮಾಡ್ತಾ ಇದಾರೆ. ನಾವು ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅವರು. ಮತ್ತೆ ನೋಡಿ, ಮಹಾಶಿವರಾತ್ರಿ ಹಬ್ಬ ಇದೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಗೋಪುರ ಕಾಣಿಸ್ತಾ ಇದೆ, ಅದು ಶಿವನ ದೇವಸ್ಥಾನ. ಆ ಶಿವನ ದೇವಸ್ಥಾನಕ್ಕೆ ಏನು ಶಿವರಾತ್ರಿ, ಬನ್ನಿ, ಆ ಶಿವನ ದೇವಸ್ಥಾನ ಕಾಣಿಸ್ತಾ ಇದೆ. ಏನು ಶಿವನ ದೇವಸ್ಥಾನ ಅಲ್ಲಿ ಕಾಣಿಸ್ತಿರೋದ್ರಿಂದ ಶಿವರಾತ್ರಿ ಹಬ್ಬ ಇನ್ನೇನು ನಾಳೆ ನಾಡಿದ್ದು ಶಿವರಾತ್ರಿ ಹಬ್ಬ. ಆ ಶಿವರಾತ್ರಿ ಹಬ್ಬಕ್ಕೆ ಹೆಣ್ಮಕ್ಳು ಬರುವಂತದ್ದು, ಮತ್ತೆ ಎಲ್ಲ ಭಕ್ತಾದಿಗಳು ಬರುವಂತದ್ದು. ಆ ಭಕ್ತಾದಿಗಳು ಬಂದು ಇಲ್ಲಿ ಏನೋ ಶಿವನ ಒಂದು ದರ್ಶನ ಪಡೆದು ಒಂದು ಆಶೀರ್ವಾದ ತಗೊಳ್ಳೋಕೆ ಬರ್ತಾರೆ. ಆ ಜಾಗದಲ್ಲೇ ಕೂಡ ಕಸ ಎಲ್ಲ ಹಾಕಿ ಇಲ್ಲಿ ಏನು ತುಂಬಾ ಸಮಸ್ಯೆಗಳು ಮಾಡ್ತಾ ಇದಾರೆ. ಬನ್ನಿ ತೋರಿಸ್ತೀವಿ, ಬನ್ನಿ, ಅದೇ ನೋಡಿದ್ರೆ ಬನ್ನಿ ನೋಡಿ, ಕೋಳಿ ತುಪ್ಪ ಎಲ್ಲ ಕಸಗಳೆಲ್ಲ ಹಾಕಿ ಚಪ್ಪಲಿಗಳಿದೆ ಎಲ್ಲ. ಏನು ನಮ್ಗೆ ಇಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡಕ್ ಆಗ್ತಾ ಇಲ್ಲ ನೋಡಿ ಯಾವ ತರ ಇದೆ ಪರಿಸ್ಥಿತಿ. ನೋಡಿ ನಮ್ಮ ಕಟೆಮಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋ ತೋರಿಸಿ, ಅದೆಲ್ಲ ಆ ಕಡೆ ಅದೆಲ್ಲ ಯಾವ ತರ ಇದೆ ಪರಿಸ್ಥಿತಿ, ಆ ಕಡೆ ಅದೆಲ್ಲ ತೋರಿಸಿ, ಅದೆಲ್ಲ ತೋರಿಸಿ. ದಯವಿಟ್ಟು ಇದನ್ನ ನಮ್ಮ ಇನ್ನು ಅದಕ್ಕೆ ನಾವು ಬೇಡ ಅವ್ರಿಗೆ ಹೇಳೋಣ ಅನ್ಕೊಂಡಿದ್ವಿ. ಅವರು ಕೇಳ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಲೈವ್ ಬಂದು ಲೈವ್ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಸ ಇಲ್ಲಿ ಹಾಕ್ಬೇಡ್ದು, ಬೇರೆ ಕಡೆ ಇವರು ಎಲ್ಲಾದ್ರೂ ಒಂದ್ ಜಾಗನ ವ್ಯವಸ್ಥೆ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಇದು ಸಾರ್ವಜನಿಕರು ಓಡಾಡುವಂತ ಜಾಗ ನೋಡಿ. ಇದು ಹುಣಸೂರ್ಗೆ ಹೋಗುವಂತ ಮೇನ್ ರೋಡ್, ಇದು ಕೂಡ ಇದು ಹಳ್ಳಿ ಕಡೆ ಹೋಗುತ್ತೆ, ಅದು ಮೇನ್ ರೋಡ್. ಅದು ಆ ಕಡೆ ಹೋಗುವಂತದ್ದು, ಆ ಕಡೆ ಕೇರ್ನಗರ ರೋಡ್ ಮೇನ್ ರೋಡ್. ಇಲ್ಲೇ ತಂದು ಕಸಗಳೆಲ್ಲ ಹಾಕಿ ಏನು ಸಿಕ್ಕಾಬಟ್ಟೆ ಎಲ್ಲ ಗಲೀಜ್ ಮಾಡಿ ಆ ಕಡೆ ಸಾಕು. ಇಲ್ಲೇ ಕಸಗಳನ್ನ ತಗೊಬಂದು ಇದ್ ಮಾಡ್ತಾ ಇದ್ರೆ ಇಲ್ಲಿ ಸ್ಮೆಲ್ಲು ನಮ್ಗೆ ಇಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ ಬಂಧುಗಳೇ. ನಮ್ಗೆ ಇಲ್ಲಿ ಈ ತರ ಸ್ಮೆಲ್ಗೆ ನಿಂತ್ಕೊಳಕ್ ಆಗ್ತಿಲ್ವಲ್ಲ. ಸಾರ್ವಜನಿಕರು ಓಡಾಡುವಂತದ್ದು, ಮತ್ತೆ ಈಶ್ವರನ ದೇವಸ್ಥಾನ ಇದೆ, ಇಲ್ಲಿ ಎಲ್ಲ ದೇವಸ್ಥಾನಗಳಿಗೆಲ್ಲ ಬಂದು ಪೂಜೆ ಮಾಡುವಂತ ಭಕ್ತಾದಿಗಳು ಮತ್ತೆ ಎಷ್ಟು ಅವ್ಯಕ್ತವಾಗಿ ಆಗ್ತಾ ಇದ್ದಾರೆ. ಹೇಳಿದ್ರು ಕೂಡ ತಿಳ್ಕೊಂಡ್ಬಿಟ್ಟಿದಾರ. ದಯವಿಟ್ಟು ಈ ಪಿಡಿಒ ಮೊದ್ಲು ಈ ಕಡೆ ಬಂದು ಗಮನ ಹರಿಸ್ಬೇಕು, ಈ ಕಡೆ ಬಂದು ನೋಡ್ಬೇಕು ಪಿಡಿಒ ಮೊದ್ಲು. ಅವ್ರಿಗೆ ಈ ಕಸನ ವಿಲೇವಾರಿ ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ಮ KRS ಪಕ್ಷದ ವತಿಯಿಂದ ಗ್ರಾಮ ಪಂಚಾಯತಿಗೆ ನಾವು ಒಂದ್ ವೆಹಿಕಲ್ ಮಾಡ್ಕೊಂಡು ಗ್ರಾಮ ಪಂಚಾಯತಿಗೆ ಈ ಕಸನ ತಗೊಂಡೋಗ್ಬಿಟ್ಟು ಕಟ್ಟೆಮಡಿ ಗ್ರಾಮ ಪಂಚಾಯತಿ ಒಳಗಡೆನೆ ಹಾಕ್ತಿವಿ. ಅವ್ರು ಕ್ಲೀನ್ ಮಾಡ್ಲಿಲ್ಲ ಅಂತಂದ್ರೆ ಇದು ಅಂತ ಸತ್ಯ ಮಾತ್ರ ಹೇಳ್ತಾ ಇದೀವಿ. PDO ಇದನ್ನ ಶಿವರಾತ್ರಿ ಹಬ್ಬದೊಳಗಡೆ ಎಲ್ಲ ಕ್ಲೀನ್ ಮಾಡಿಸಿದ್ರೆ ಸರಿ, ಇಲ್ಲ ಅಂದ್ರೆ PDO ಪಂಚಾಯತಿಗೆ ತಗೊಂಡೋಗಿ ಅವ್ರ ಪಂಚಾಯತಿ ಮುಂದ್ಗಡೆ ಕೂತ್ಕೊಂಡು ನಾವು KRS ಪಕ್ಷದಿಂದ ಧರಣಿ ಮಾಡ್ಬೇಕಾಗತ್ತೆ. ಇದು ಒಂದು ಮಾಹಿತಿ ಕೊಡ್ತಾ ಇದೀವಿ ನೋಡಿ. ಇದನ್ನ ನಮ್ಮ ಸರಿಯಾಗಿ ಪರಿಗಣಿಸಿ ಇದನ್ನ ಸರಿಯಾಗಿ ಕಸನ ವಿಲೇವಾರಿ ಮಾಡಿದ್ರೆ ಸರಿ. ನಮ್ಮ ಕಟ್ಟೆಮಡಿ PDO ಅವರು ಇಲ್ಲ ಅಂತಂದ್ರೆ ಈ ಕಸನ ತಗೊಂಡೋಗಿ ನಮ್ಮ ಕಟ್ಟೆಮಡಿ ಗ್ರಾಮ ಪಂಚಾಯತಿ ಮುಂದ್ಗಡೆನೆ ಹಾಕಿ ನಾವು KRS ಪಕ್ಷದಿಂದ ವತಿಯಿಂದ ಹೋರಾಟ ಹಮ್ಮಿಕೊಳ್ಬೇಕಾಗತ್ತೆ. ದಯಮಾಡಿ ಇದನ್ನ ಒಂದು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿ, ಬನ್ನಿ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊತೀನಿ. ನೋಡಿ ಕಾಣ್ತಿದೆ ನೋಡಿ, ಅಲ್ಲಿ ದೇವಸ್ಥಾನ ಕಾಣ್ತಿದೆ, ಅಲ್ಲಿ ಲೈವ್ ಅಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ದೇವಸ್ಥಾನ. ಇದೇ ಶಿವನ ದೇವಸ್ಥಾನ. ಶಿವನ ದೇವಸ್ಥಾನ ಎದುರುಗಡೆನೆ ಹಾಕಿದ್ದಾರೆ. ಯಾಕೆಂದ್ರೆ ಪ್ರತಿ ವಾರ ಸೋಮವಾರ ಪೂಜೆ ನಡೀತದೆ ಅಲ್ವಲ್ಲೇ, ಪ್ರತಿದಿನ ಇಲ್ಲಿ ಶಿವನ ದೇವಸ್ಥಾನ ಇರೋದ್ರಿಂದ ಪ್ರತಿದಿನ ಪೂಜೆ ನಡೀತಾ ಇರ್ತದೆ. ಆ ಪ್ರತಿದಿನ ಪೂಜೆ ಮಾಡುವಂತ ಸಮಯದಲ್ಲಿ ಇವರು ಇಲ್ಲೇ ಕಸನ ತಂದು ಕೋಳಿ ಏನು ರೆಕ್ಕೆ ಪುಕ್ಕಗಳಿರ್ತದಲ್ಲ, ಕೋಳಿ ರೆಕ್ಕೆ ಪುಕ್ಕಗಳು, ಈರುಳ್ಳಿ ಚೀಲಗಳು, ಮತ್ತೆ ಈ ಚರಂಡಿ ಒಳಗಡೆ ಬಿದ್ದಿರುವಂತ ಗಲೀಜೆಲ್ಲ ತಂದು ಇಲ್ಲೇ ಆಗ್ತಾ ಇದಾರೆ ಬಂಧುಗಳ. ನಾವು ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ ಈ ಕಟ್ಟೆಮಡಿ PDO. ಯಾಕೆಂತಂದ್ರೆ ಇವ್ರೇನೋ KRS ಭಕ್ತರು ಬಂದು ಹೇಳ್ಕೊತಾರೆ, ಹೋಯ್ತಾರೆ, ಅಯ್ಯೋ ಬಿಡಿ ಹೇಳಿದ್ರೆ ಹೇಳ್ಕೊತಾರೆ ಅಂತ ತಿಳ್ಕೊಬಿಟ್ಟವ್ರೆ. ನಾವು ಇವತ್ತು ಲೈವ್ ಬಂದಿರೋ ಉದ್ದೇಶ ಶಿವರಾತ್ರಿ ಹಬ್ಬ ಬರ್ತಾ ಇದೆ, ನಾವು ಹೇಳಿದ್ರು ಕೂಡ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಬಂದು ಅವ್ರಿಗೆ ಕಸನ ವಿಲೇವಾರಿ ಮಾಡ್ಲಿಲ್ಲ ಈ ಜಾಗದಿಂದ ಅಂತ ಹೇಳಿದ್ರೆ ಅವ್ರು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಎಲ್ಲಾರು ಒಂದ್ ಜಾಗ ಹಾಕದೇ ಬೇಡ. ಇದು ಸಾರ್ವಜನಿಕರು ಓಡಾಡುವಂತ ಜಾಗ, ಇದು ಸಾರ್ವಜನಿಕರ ಜಾಗ, ಇದು ಅವ್ರದ್ದೇನೋ ಅವ್ರ ಸೊತ್ತಲ್ಲ ಇದು, ಆಯ್ತಾ. ಬೇರೆ ಕಡೆ ಎಲ್ಲಾರೇ ಕಸನ ವ್ಯವಸ್ಥೆ ಮಾಡ್ಕೊಂಡು ಸ್ವಲ್ಪ ದೂರ ಹಾಕ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಏನಾರು ಅಕಸ್ಮಾತ್ PDO ಇದಕ್ಕೂ ನೆಗ್ಲೆಕ್ಟ್ ಮಾಡಿದ್ರೆ ಈ ಕಸನೆ ತಗೊಂಡೋಗಿ ನಾವು ವೆಹಿಕಲ್ ಮಾಡ್ಕೊಂಡು ನಮ್ಮ ಗಾಡಿಯಿಂದ ಯಾವ್ದಾರು ಒಂದು ವೆಹಿಕಲ್ ಮಾಡ್ಕೊಂಡು ಕಸನ ತುಂಬ್ಕೊಂಡೋಗಿ ಪಂಚಾಯತಿ ಮುಂದ್ಗಡೆ ಸುರಿದು ನಾವು ಧರಣಿ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಬರೀ ಇಲ್ಲಿ ಕಸ ಹಾಕೋದು ದೊಡ್ಡದಲ್ಲ, ಕಸವನ್ನ ಬೇರೆ ಕಡೆ ಹಾಕ್ಲಿ. ಯಾಕೆಂದ್ರೆ ನಾವು ಇಲ್ಲಿ ಕಸ ಇವಾಗೇನು ಶಿವರಾತ್ರಿ ನಮಗೆ ಕ್ಲೀನ್ ಮಾಡಿದ್ರು ಮಾಡ್ಬೋದು, ಆದ್ರೆ ಪ್ರತಿ ಒಂದು ಇಲ್ಲೂ ಕಸ ಇರಬಾರ್ದು. ಇಲ್ಲಿ ಸಾರ್ವಜನಿಕ ತಿರುಗಾಡೋ ಸ್ಥಳ, ಮತ್ತೆ ಪೂಜಾರು ಡೈಲಿ ಬರ್ತಾರೆ ಪೂಜೆಗೆ, ಬೆಳಗ್ಗೆ ಸಾಯಂಕಾಲ ಪೂಜೆ ಬರ್ತಾರೆ. ಪಾಪ ಅವ್ರು ಬಾಯಿ ಮುಚ್ಕೊಳ್ಳುವ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಾವು ಪದೇ ಹೇಳ್ತಾ ಇದ್ದಾರೆ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ ಮತ್ತೆ ಆತರ ಮಾಡ್ಕೋಬೇಡಿ. ಯಾಕೆಂದ್ರೆ ಇಲ್ಲಿ ಕಸ ಕೋಳಿ ತುಪ್ಪಳ ಜಾಸ್ತಿ. ಕೋಳಿ ತುಪ್ಪಕ್ಕೆ ಯಾಕೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಿ ಪಂಚಾಯತಿ ಕಡೆಯವರು? ಕೋಳಿ ತುಪ್ಪಳ ಜಾಗ ಹಾಕಕ್ಕೆ ಬೇರೆ ಜಾಗ ವ್ಯವಸ್ಥೆ ಮಾಡಿ.
ಈರುಳ್ಳಿ ಚೀಲ ಹಾಕಿಲ್ಲ ಹಾಕ್ತೀರಿ, ಅದನ್ನ ಬೇರೆ ಕಡೆ ವ್ಯವಸ್ಥೆ ಮಾಡಿ. ಮತ್ತೆ ನಿಮ್ಮ ಪಂಚಾಯತರೇ ತಂದು ಸುರಿತಾವ್ರಲ್ಲ, ಬೆಳೆ ನಾವೇ ನೋಡಿದೀವಲ್ಲ ಸುಮಾರು ಸಲ. ನಿಮ್ಮ ಪಂಚಾಯತಿ ಸುರಿಯಕ್ಕೆ ಬೇರೆ ಜಾಗ ಇದೆಯಲ್ಲ, ಅಲ್ಲಿ ಇದೆ ನೋಡಿ, ಅಲ್ಲಿ ಹಳ್ಳದಲ್ಲಿ ಇದೆ, ಅಲ್ಲಿ ನಮ್ಮ ಉಪ್ಪರ್ ಬೀದಿ ಕಡೆ ಹೋಗ್ಬೇಕಾದ್ರೆ ಅಲ್ಲೇ ಇದೆ. ಅದು ಸಪ್ರೇಟ್ ಮಾಡಕ್ಕೆ, ಕಸನ ಸಪ್ರೇಟ್ ಮಾಡಕ್ಕೋಸ್ಕರ ನೀವು ಅಲ್ಲಿ ಮಾಡ್ಕೊಂಡಿದ್ದೀರಿ, ಅಲ್ಲಿಗೆ ಹಾಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಸಾರ್ವಜನಿಕ ತಿರುಗಾಡೋ ಸ್ಥಳಕ್ಕೆ ಹಾಕ್ಬೇಕಾ? ಪಿಡಿಯವರೇ, ನೀವು ಬಂಧುತ್ವದಿಂದ ನೋಡ್ತಾ ಇದ್ದೀವಿ, ನೀವು ಕೆಲಸ ಕಾರ್ಯಗಳು ಏನೂ ಮಾಡ್ತಾ ಇಲ್ಲ. ನೀವು ಏನಾದ್ರು ಕೇಳಿದ್ರೆ ನೀವು ನೆಗ್ಲೆಕ್ಟ್ ಮಾಡ್ತೀರಿ. ದಯವಿಟ್ಟು ಅದನ್ನ ಬಿಟ್ಬಿಡಿ. ಇಲ್ಲಿ ಹೊಳೆಕೆರೆ ಹೆಣ್ಣು ಮಕ್ಕಳು ಬರೋ ಜಾಗ ಇದು ನೋಡಿ, ಹೊಳೆ ಐತೆ. ನೀವು ಒಬ್ರು ಹೆಣ್ಸರಾಗಿದ್ರಿ ಪಿಡಿಯವರೇ, ದಯವಿಟ್ಟು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಪದೇ ಹೇಳಕ್ಕೆ ಇದು ಮಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಈ ಸ್ಥಳವನ್ನ ಸ್ವಚ್ಛತೆ ಮಾಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಇದು ಸ್ವಚ್ಛತೆ ಅಂತಿರೋ, ಏನ್ ಸ್ವಚ್ಛತೆ ಕಾಪಾಡ್ತಾ ಇದ್ದೀರಿ? ಪಂಚಾಯತಿಯಿಂದ ಎಲ್ಲರೂ ಸ್ವಚ್ಛತೆ ಕಾಪಾಡ್ತಾ ಇದ್ದೀರಾ? ಎಲ್ಲೂ ಇಲ್ಲ. ಈಗ ಇಲ್ಲೇನೆ ನಮ್ಮ ಶ್ರೀರಾಮ ದೇವಸ್ಥಾನ ಬರ್ತವೆ, ಅಲ್ಲೆಲ್ಲ ನೋಡಿ ತಿಪ್ಪೆ ಇದೆ. ಇಲ್ಲಿ ಅಂಗನವಾಡಿ ಬೀದಿ ಏಟ ತೋರಿಸ್ಬೇಡ, ಅಂಗನವಾಡಿ ಏಟ ಬಂದ್ರೆ ಅಲ್ಲಿ ಮನೆ ಉಂಟಿರೋದು ಮಣ್ಣನ್ನು ಹಾಕಿದ್ದಾರೆ, ತಿಪ್ಪೆ ಹಾಕಿದ್ದಾರೆ. ಏನ್ ನೋಡ್ತಾ ಇದ್ರಿ ನೀವು? ಸ್ವಚ್ಛತೆ ಕಾಪಾಡೋದು ಇದೆನಾ ನೀವು? ದಯವಿಟ್ಟು ಸ್ವಚ್ಛತೆ ಕಾಪಾಡಬೇಕು ಅಂದ್ರೆ ಅಕ್ಕಪಕ್ಕ ಫುಟ್ಪಾತ್ ಏನು ಇರಬಾರ್ದು, ಬರೀ ರೋಡ್ ಮಾತ್ರ ಇರಬೇಕು. ನೀವು ರೋಡನ್ನು ಬಿಟ್ಬಿಟ್ಟು ಆ ಕಡೆ ತಿಪ್ಪೆ, ಈ ಕಡೆ ಮಣ್ಣು, ಈ ಕಡೆ ಹಂಚು ಏನೇನೋ ಹಾಕಿದ್ದಾರೆ ರೋಡಲ್ಲಿ. ಅದನ್ನ ಮೊದಲು ತೊರಗೊಳಿಸಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ತೊರಗೊಳಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಪಂಚಾಯತಿಗೆ ಇರೋ ಕಸನ ತಂದು ಅಲ್ಲಿ ಮುಂದೆ ಸುರಿದ್ಬಿಟ್ಟು ನೀವೇ ಸ್ವಚ್ಛತೆ ಕಾಪಾಡಬೇಕು ಅಂತ ಮಾಡ್ತೀವಿ. ನೋಡಿ, ಇಲ್ಲಿ ಕವಳೆ ಇದೆ, ಎಲ್ಲ ವಾಶ್ ಮಾಡ್ತಾರೆ, ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾರೆ. ಇಲ್ಲಿ ದೇವಸ್ಥಾನ ಇದೆ ನೋಡಿ, ಅಲ್ಲಿ ಹೆಣ್ಮಕ್ಳು ಬಟ್ಟೆ ಹೊಡೆಯೋ ಸ್ಥಳ ಇದು, ಸಾರ್ವಜನಿಕ ತಿರುಗಾಡೋ ಸ್ಥಳ ಇದು ನೋಡಿ. ನೀವು ಇವೆಲ್ಲ ಬಿಟ್ಬಿಟ್ಟು ಹೋಗಿ ಪಂಚಾಯತಿ ಮುಂದೆ ಕುಂತ್ಕೊಂಡ್ರೆ ಆಗಲ್ಲ. ಬಂದು ತಿರುಗಾಡಿ, ಎಲ್ಲಾ ಕಡೆನೂ ತಿರುಗಾಡಿ, ಎಲ್ಲ ಏನ್ ಕಾಪಾಡಬೇಕು, ಏನ್ ಸ್ವಚ್ಛತೆ ಇದೆ ನೋಡ್ಬೇಕು. ನೀವು ಏನು ನೋಡಲ್ಲ, ನೀವು ಆರಾಮ ಬರ್ತೀರಿ ಹೋಯ್ತೀರಿ. ಅದು ನಿಮ್ಗೆ ಕರ್ಕೊಂಡು ಹೋಗಿ ಬೇರೆ ಒಬ್ರು ಬರ್ಬೇಕು ಹುಣಸೂರಿಗೆ, ಅದನ್ನ ಸರಿ ಮಾಡ್ಬೇಕು. ನೀವು ಮೊದಲು ನಿಮ್ಗೆ ಕರ್ಕೊಂಡು ಬರೋ ಅಷ್ಟು ಯಾರಿಗೂ ಇಲ್ಲ, ನೀವೇ ಬರ್ಬೇಕು, ಬಸ್ಸಲ್ಲಿ ನೀವೇ ಹೋಗ್ಬೇಕು. ಅದು ಗಮನಕ್ಕೂ ಬಂದಿದೆ ನಮ್ಗೆ, ಏನೋ ಹೋಲಿ ಅಂತ ಇದ್ದು. ದಯವಿಟ್ಟು ನೀವು ಆ ತರನ ಯಾರನ್ನು ಉಪಯೋಗಿಸಬೇಡಿ. ನೀವು ಬಸ್ಸಲ್ಲಿ ಬಂದು ಕಟ್ಟೆ ನೋಡಿ ಇಳೀರಿ. ನೀವು ನಿಮ್ಗೆ ಕರ್ಕೊಂಡು ಬರಬೇಕು, ಒಬ್ರು ಬರ್ಬೇಕಾ? ಅದನ್ನು ಕಟ್ ಮಾಡಿ ದಯವಿಟ್ಟು. ಅದೆಲ್ಲ ಬಿಟ್ಟು ಈ ಸ್ವಚ್ಛತೆ ಬಗ್ಗೆ ನೀವು ತಲೆಗೆಡಿಸ್ಕೋಬೇಕು. ಇನ್ನು ಭಾನುವಾರದೊಳಗೆ ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಪಂಚಾಯತಿ ಮುಂದೆ ತಂದು ನಾವು ಸುರಿತೀವಿ. ಭಾನುವಾರ ನೋಡ್ಕೊಂಡು ನಿಮ್ಮ ಪಂಚಾಯತಿ ಮುಂದೆ ಸುರಿತೀವಿ. ಸ್ವಚ್ಛತೆ ಎಲ್ಲಿ ಕಾಪಾಡ್ತಾ ಇದ್ರಿ ಪಿಡಿಯವರೇ? ನೀವು ಸ್ವಚ್ಛತೆ ಮೊದಲು ಕಾಪಾಡಿ, ಆಮೇಲೆ ಬೇರೆ ಕೆಲಸ ಮಾಡಿ. ಬನ್ನಿ, ಮೇನ್ ರೋಡ್ ಎಲ್ಲ ಮೇನ್ ರೋಡ್ ನೋಡಿ. ನೀವು ಮೇನ್ ರೋಡ್ ಫುಲ್ ಗಲೀಜಿದೆ, ಬೇಸಿಗೆ ಬರ್ತಾ ಇದೆ. ದಯವಿಟ್ಟು ಅದು ರೋಡ್ ಎಲ್ಲ ಇದು ಮಾಡಬೇಡಿ. ಬಂಧುಗಳೇ, ಎಷ್ಟೊತ್ತು ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರು ಮಾತಾಡಿದ್ರು. ಇವತ್ತು ನೋಡಿ, ಇದು ಕಾಲುವೆ ಇಲ್ಲೇ ಅಕ್ಕಪಕ್ಕನೆ, ಏನ್ ದೂರ ಇಲ್ಲ, ಏನ್ ಕಟ್ಟೆ ಮಾಡಿ ಪಂಚಾಯತಿ ಒಂದ್ 500 ಕಿಲೋಮೀಟರ್ ಅಲ್ಲ, ಒಂದ್ 500 ಮೀಟರ್, ಸಾರಿ, ಒಂದ್ 500 ಮೀಟರ್ ದೂರದಲ್ಲಿದೆ. ಇಲ್ಲಿ ಇವತ್ತು ಕಾಲುವೆ ಇಲ್ಲಿ ಪಕ್ಕದಲ್ಲೇ ಇದೆ, ಮತ್ತೆ ಹೊಳೆನೂ ಪಕ್ಕದಲ್ಲೇ ಇದೆ. ಇಲ್ಲಿ ಹೆಣ್ಮಕ್ಳು ಓಡಾಡುವಂತ ಜಾಗ, ಮತ್ತೆ ಬಟ್ಟೆ ತೊಳೆಯುವಂತ ಜಾಗ ಇದು, ಆಯ್ತಾ? ಕಸನೇ ಇಲ್ಲೇ ತಗೊಂಬಂದ್ ಸುರಿಯೋದು, ಮತ್ತೆ ಎಲ್ಲ ಏನು ಇದೆಲ್ಲ ಇಲ್ಲಿ ಮಾಡುವಂತದ್ದು, ಇದೆಲ್ಲ ಸರಿಯಲ್ಲ. ಪಿಡಿ ಅವ್ರಿಗೆ ನಾನು ಇವಾಗ ಆಗ್ಲೇ ಹೇಳಿದ್ದೀನಿ, ಇದು ಸರಿಯಾದ ರೀತಿಯಲ್ಲಿ ಇವರು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಾವು ಕಸನ ತಗೊಂಡೋಗಿ ಪಂಚಾಯತಿ ಮುಂದೆನೆ ಸುರಿದು ನಾವು ಧರಣಿ ಮಾಡಕ್ಕೆ, ನಮ್ಮ KRS ಪಕ್ಷದ ವತಿಯಿಂದ ನಾವು ಧರಣಿ ಮಾಡ್ತೀವಿ. ಇದನ್ನ ಸ್ವಚ್ಛತೆ ಕಾಪಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಂತೂ ನಾವು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದನ್ನಂತೂ ಖಂಡಿತವಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಯಾರು ಮಾತಾಡ್ತೀರಪ್ಪ? ಮಾತಾಡ. ಜೈ KRS, KRS ಪಾರ್ಟಿಗೆ. ಸಾಕು, ಮಾಡಿ.